ಭಾರತದ ಇತಿಹಾಸದಲ್ಲಿ ಅಧಿಕಾರದಲ್ಲಿದ್ದರೂ ಅಧಿಕಾರದ ಅಹಂಕಾರವನ್ನು ಎಂದಿಗೂ ತೋರಿಸದ ನಾಯಕರಿವರು. ಅವರು ತಮ್ಮ ಸರಳ ಜೀವನ, ಪ್ರಾಮಾಣಿಕತೆ ಮತ್ತು ದೇಶಪ್ರೇಮದಿಂದ ಕೋಟ್ಯಾಂತರ ಭಾರತೀಯರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ಅವರೇ ಭಾರತದ 2ನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಅವರು ಎತ್ತರದಲ್ಲಿ ಚಿಕ್ಕವರಾಗಿದ್ದರು, ಆದರೆ ಅವರ ವ್ಯಕ್ತಿತ್ವ ಹಿಮಾಲಯದಷ್ಟು ಎತ್ತರವಾಗಿತ್ತು. ಅವರು ಹೆಚ್ಚು ಮಾತನಾಡುತ್ತಿರಲಿಲ್ಲ, ಆದರೆ ಮಾತನಾಡಿದಾಗ ಪ್ರತಿಯೊಂದು ಮಾತು ದೇಶಕ್ಕೆ ದಿಕ್ಕು ತೋರಿಸುತ್ತಿತ್ತು. ಇಂದು ನಾವು ಅವರ ಜೀವನ ಪಯಣವನ್ನು ಆರಂಭದಿಂದ ತಿಳಿದುಕೊಳ್ಳೋಣ. 1904 ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಮುಘಲ್ ಸರಾಯ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನಿಸಿದರು. ಅವರ ತಂದೆ ಶಾರದಾ ಪ್ರಸಾದ್ ಶ್ರೀವಾಸ್ತವ್ ಹಾಗೂ ತಾಯಿ ರಾಮ್ ದುಲಾರಿ ದೇವಿ. ದುರದೃಷ್ಟವಶಾತ್ ಅವರು 1.5 ವರ್ಷದವರಿದ್ದಾಗಲೇ ತಂದೆ ನಿಧನರಾದರು. ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟವಾಗಿತ್ತು, ಆದರೆ ಅವರ ತಾಯಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಮತ್ತು ಉತ್ತಮ ಸಂಸ್ಕಾರ ನೀಡಲು ಶ್ರಮಿಸಿದರು. ಬಡತನ ಇದ್ದರೂ ಲಾಲ್ ಬಹದ್ದೂರ್ ಅವರಲ್ಲಿ ಆತ್ಮವಿಶ್ವಾಸ ಎಂದಿಗೂ ಕಡಿಮೆಯಾಗಲಿಲ್ಲ. ಅವರು ಪ್ರತಿದಿನ ಹಲವು ಕಿಲೋಮೀಟರ್ ನಡೆದು ಶಾಲೆಗೆ ಹೋಗ್ತಿದ್ರು. ಕಷ್ಟಗಳನ್ನು ನೋಡಿ ಹಿಂದೆ ಸರಿಯುವ ಬದಲು ಅವುಗಳನ್ನು ಗೆಲ್ಲುವುದನ್ನು ಕಲಿತರು. ಬಾಲ್ಯದಿಂದಲೇ ಅವರು ತುಂಬಾ ಶಾಂತ, ವಿನಯಶೀಲ ಮತ್ತು ಶಿಸ್ತಿನ ವಿದ್ಯಾರ್ಥಿಯಾಗಿದ್ದರು. ಮಹಾತ್ಮ ಗಾಂಧೀಜಿಯವರ ವಿಚಾರಗಳು ಅವರ ಮೇಲೆ ಆಳವಾದ ಪ್ರಭಾವ ಬೀರಿದವು. ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಎಂಬ ಸಂಕಲ್ಪ ಅವರ ಮನಸ್ಸಿನಲ್ಲಿ ಗಟ್ಟಿಯಾಯಿತು. ನಂತರ ಅವರು ಕಾಶಿ ವಿದ್ಯಾಪೀಠದಲ್ಲಿ ವಿದ್ಯಾಭ್ಯಾಸ ಮಾಡಿ ಶಾಸ್ತ್ರಿ ಎಂಬ ಬಿರುದನ್ನು ಪಡೆದರು. ಅಂದಿನಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂದೇ ಪ್ರಸಿದ್ಧರಾದರು. ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಕರೆಯು ದೇಶದ ಯುವಕರಲ್ಲಿ ಹೊಸ ಉತ್ಸಾಹ ತುಂಬಿತು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಈ ಹೋರಾಟದಲ್ಲಿ ಧೈರ್ಯದಿಂದ ಭಾಗವಹಿಸಿದರು. ಅವರನ್ನು ಹಲವಾರು ಬಾರಿ ಬಂಧಿಸಿ ಜೈಲಿಗೂ ಕಳುಹಿಸಲಾಯಿತು. ಆದರೆ ಜೈಲು ಅವರನ್ನು ದುರ್ಬಲರಾಗಿಸಲಿಲ್ಲ. ಜೈಲಿನಲ್ಲಿದ್ದ ಸಮಯವನ್ನು ಅವರು ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಬಳಸಿದರು. ಅವರಿಗೆ ದೇಶ ಸೇವೆ ಎಂದರೆ ಕೇವಲ ಘೋಷಣೆಯಾಗಿರಲಿಲ್ಲ, ಅದು ಅವರ ಜೀವನದ ಧ್ಯೇಯವಾಗಿತ್ತು. 1947ರಲ್ಲಿ ಭಾರತ ಸ್ವತಂತ್ರವಾದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ವಿವಿಧ ಸರ್ಕಾರಿ ಜವಾಬ್ದಾರಿಗಳನ್ನು ನೀಡಲಾಯಿತು. ಅವರು ಯಾವ ಹುದ್ದೆಯಲ್ಲಿದ್ದರೂ ಪ್ರಾಮಾಣಿಕತೆ ಮತ್ತು ಸರಳತೆಯನ್ನು ಎಂದಿಗೂ ಬಿಟ್ಟಿರಲಿಲ್ಲ. ಅವರು ರೈಲ್ವೆ ಸಚಿವರಾಗಿದ್ದಾಗ ಒಂದು ದೊಡ್ಡ ರೈಲು ಅಪಘಾತ ಸಂಭವಿಸಿತು. ಕಾನೂನಿನ ಪ್ರಕಾರ ವೈಯಕ್ತಿಕ ಅವರು ತಪ್ಪು ಇರಲಿಲ್ಲ, ಆದರೂ ಅವರು ಹೇಳಿದರು, ಈ ಅಪಘಾತದ ನೈತಿಕ ಹೊಣೆ ನನ್ನದು ಎಂದು ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ನೀಡಿದರು. ಇಂದಿನ ನೈತಿಕತೆ ಎಂದಿಗೂ ಅಪರೂಪದ ಉದಾಹರಣೆಯಾಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಧಿಕಾರವನ್ನು ಅನೇಕ ಸೇವೆಯ ಸಾಧನವೆಂದು ನೋಡುತ್ತಿದ್ದರು. ಅವರು ಸಾಮಾನ್ಯ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ತಿದ್ರು. ಅವರಿಗೆ ಸರಳತೆ ಅಂದರೆ ತುಂಬಾ ಇಷ್ಟವಾಗಿರ್ತಿತ್ತು. ಹೀಗಾಗಿ ಅವರು ಸರ್ಕಾರದ ಹಣವನ್ನು ವೈಯಕ್ತಿಕ ಕಾರಣಕ್ಕೆ ಎಂದಿಗೂ ಬಳಸುತ್ತಿರಲಿಲ್ಲ. ಅವರು ನಂಬಿದ್ದು ಒಂದೇ, ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆಯೇ ದೊಡ್ಡ ಸಂಪತ್ತು. ಆ ಗುಣಗಳೇ ಅವರನ್ನು ದೇಶದ ಅತ್ಯಂತ ವಿಶ್ವಾಸಾರ್ಹ ನಾಯಕರಲ್ಲಿ ಒಬ್ಬರನ್ನಾಗಿ ಮಾಡಿಸಿತು. 1964ರಲ್ಲಿ ಭಾರತದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ನಡೆಯಿತು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನಿಧನದ ನಂತರ ದೇಶಕ್ಕೆ ಹೊಸ ನಾಯಕನ ಅಗತ್ಯವಿತ್ತು. ಆ ಜವಾಬ್ದಾರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹೆಗಲ ಮೇಲೆ ಬಂತು. ಭಾರತದ 2ನೇ ಪ್ರಧಾನಿಯಾಗಿ ಅವರು ಅಧಿಕಾರ ಸ್ವೀಕರಿಸಿದರು. ಆದರೆ ಅವರ ಮುಂದೆ ಇದ್ದ ಸವಾಲುಗಳು ಸಾಮಾನ್ಯವಾಗಿರಲಿಲ್ಲ. ಒಂದೆಡೆ ಆಹಾರ ಕೊರತೆ, ಇನ್ನೊಂದೆಡೆ ದೇಶದ ಗಡಿಯಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆ. ಈ ಕಠಿಣ ಸಮಯದಲ್ಲಿ ಅವರು ಭಾರತವನ್ನು ಹೇಗೆ ಮುನ್ನಡೆಸಿದರು, ಅದೇ ಅವರ ನಾಯಕತ್ವದ ನಿಜವಾದ ಪರೀಕ್ಷೆ. ಆದರೆ ನಮ್ಮ ಶಾಸ್ತ್ರೀಜಿ ಎಂದಿಗೂ ಹೆದರಲಿಲ್ಲ. ಅವರು ದೇಶದ ಜನರಲ್ಲಿ ಆತ್ಮವಿಶ್ವಾಸ ತುಂಬಿದರು. 1965ರಲ್ಲಿ ಪಾಕಿಸ್ತಾನ ಭಾರತದ ಗಡಿಯನ್ನು ಉಲ್ಲಂಘಿಸಿ ದಾಳಿ ನಡೆಸಿತು. ಗಡಿಯಲ್ಲಿ ಭಾರತೀಯ ಸೈನಿಕರು ಅಸಾಧಾರಣ ಧೈರ್ಯದಿಂದ ಹೋರಾಡಿದರು. ದೆಹಲಿಯಲ್ಲಿ ಕುಳಿತಿದ್ದು ಪ್ರಧಾನಮಂತ್ರಿಗಳಾಗಿದ್ದರು. ಶಾಸ್ತ್ರಿಯವರ ಮನಸ್ಸು ಗಡಿಯಲ್ಲಿದ್ದ ಪ್ರತಿಯೊಬ್ಬನ ಯೋಧನೊಂದಿಗೇ ಇತ್ತು. ಅವರು ದೇಶವನ್ನುದ್ದೇಶಿಸಿ ಮಾತನಾಡುತ್ತಾ ಹೇಳಿದರು, ನಮ್ಮ ದೇಶದ ಭದ್ರತೆಯಲ್ಲಿ ಯಾವುದೇ ರಾಜಿ ಇಲ್ಲ. ನಮ್ಮ ಯೋಧರ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ. ಈ ಮಾತುಗಳು ಸೈನಿಕರ ಮನೋಬಲವನ್ನು ಇನ್ನಷ್ಟು ಹೆಚ್ಚಿಸಿತು. ಭಾರತೀಯ ಸೇನೆ ಶೌರ್ಯದಿಂದ ಹೋರಾಡಿ ದೇಶದ ಗೌರವವನ್ನು ಕಾಪಾಡಿತು. ಜೈ ಜವಾನ್ ಜೈ ಕಿಸಾನ್. ಯುದ್ಧ ನಡೆಯುತ್ತಿದ್ದ ಸಮಯದಲ್ಲಿ ಶಾಸ್ತ್ರೀಜಿಯವರು ಮತ್ತೊಂದು ದೊಡ್ಡ ಸತ್ಯವನ್ನು ಅರಿತಿದ್ದರು.
ದೇಶವನ್ನು ರಕ್ಷಿಸುವುದು ಕೇವಲ ಸೈನಿಕರ ಕೆಲಸವಲ್ಲ, ದೇಶದ ಅನ್ನ ಬೆಳೆಯುವ ರೈತನೂ ಅಷ್ಟೇ ಮುಖ್ಯ. ಆದ್ದರಿಂದ ಅವರು ಇತಿಹಾಸ ಪ್ರಸಿದ್ಧ ಘೋಷಣೆಯನ್ನು ನೀಡಿದರು. ಅದುವೇ ಜೈ ಜವಾನ್ ಜೈ ಕಿಸಾನ್. ಈ 4 ಪದಗಳು ಇಂದಿಗೂ ಭಾರತದ ಅಭಿವೃದ್ಧಿಯ 2 ಬಲವಾದ ಸ್ತಂಭಗಳನ್ನು ನೆನಪಿಸುತ್ತವೆ. ಒಂದು ಸೈನಿಕ, ಮತ್ತೊಬ್ಬ ನಮ್ಮ ದೇಶದ ಬೆನ್ನೆಲುಬು ರೈತ. ಆ ಸಮಯದಲ್ಲಿ ಭಾರತದಲ್ಲಿ ಆಹಾರದ ಕೊರತೆ ಉಂಟಾಗಿತ್ತು. ಜನರಿಗೆ ಆದೇಶ ನೀಡುವ ಬದಲು ಶಾಸ್ತ್ರಿಯವರು ಮೊದಲು ತಾವೇ ಮಾದರಿಯಾದರು. ವಾರದಲ್ಲಿ 1 ದಿನ 1 ಹೊತ್ತು ಊಟ ಬಿಡುವಂತೆ ದೇಶದ ಜನರಿಗೆ ಮನವಿ ಮಾಡಿದರು. ಅವರ ಕುಟುಂಬವೂ ಅದನ್ನು ಪಾಲಿಸಿತು. ಇದು ನಿಜವಾದ ನಾಯಕತ್ವದ ಗುಣವಲ್ಲವೇ? ಮೊದಲು ತಾನೇ ಅನುಸರಿಸುವುದು, ನಂತರ ಇತರರನ್ನು ಪ್ರೇರೇಪಿಸುವುದು. ಪ್ರಧಾನಮಂತ್ರಿಯಾಗಿದ್ದರೂ ಅವರು ಅತ್ಯಂತ ಸರಳವಾಗಿ ಬದುಕ್ತಿದ್ರು. ಸರ್ಕಾರದ ವಸ್ತುಗಳನ್ನು ವೈಯಕ್ತಿಕ ಕೆಲಸಕ್ಕೆ ಬಳಸ್ತಿರಲಿಲ್ಲ. ತಮ್ಮ ಕುಟುಂಬಕ್ಕಾಗಿ 1 ಕಾರು ಖರೀದಿಸಲು ಅವರು ಬ್ಯಾಂಕಿನಿಂದ ಸಾಲ ಪಡೆದಿದ್ದರು. ಅವರ ನಿಧನದ ನಂತರ ಆ ಸಾಲವನ್ನು ಅವರ ಕುಟುಂಬದವರು ತೀರಿಸಿದರು. ಈ ಘಟನೆ ಪ್ರಾಮಾಣಿಕತೆಯ ಸಂಕೇತವಾಗಿ ಇಂದಿಗೂ ನೆನಪಿಸಲಾಗುತ್ತದೆ. 1966ರ ಜನವರಿಯಲ್ಲಿ ಸೋವಿಯತ್ ಒಕ್ಕೂಟದ ತಾಷ್ಕೆಂಟ್ ನಗರದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶಾಂತಿ ಒಪ್ಪಂದ ನಡೆಯಿತು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತದ ಪರವಾಗಿ ಆ ಒಪ್ಪಂದಕ್ಕೆ ಸಹಿ ಹಾಕಿದರು. ಆ ಒಪ್ಪಂದಕ್ಕೆ ಸಹಿ ಹಾಕಿದ ಅದೇ ರಾತ್ರಿ 1966ರ ಜನವರಿ 11ರಂದು ಅವರು ಹೃದಯಾಘಾತವಾಗಿ ನಿಧನರಾದರು. ಈ ಸುದ್ದಿ ಇಡೀ ದೇಶವನ್ನು ದುಃಖದಲ್ಲಿ ಮುಳುಗಿಸಿತು. ಒಬ್ಬ ಸರಳ, ಪ್ರಾಮಾಣಿಕ ಮತ್ತು ಧೈರ್ಯಶಾಲಿ ನಾಯಕನನ್ನು ನಾವು ಕಳೆದುಕೊಂಡೆವು. ಶಾಸ್ತ್ರಿಯವರಿಂದ ನಾವು ಕಲಿಯಬೇಕಾದ ಪಾಠಗಳು: ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಎಂದಿಗೂ ಬಿಡಬಾರದು. ಅಧಿಕಾರ ಎಂದರೆ ಸೇವೆ ಮಾಡುವ ಅವಕಾಶ. ದೇಶಕ್ಕಾಗಿ ತ್ಯಾಗ ಮಾಡಲು ಸದಾ ಸಿದ್ಧರಾಗಿರಬೇಕು. ಸೈನಿಕ ಮತ್ತು ರೈತ ಇಬ್ಬರೂ ದೇಶದ ಬೆನ್ನೆಲುಬು. ಕಷ್ಟಗಳು ಬಂದಾಗ ಹೆದರದೆ ಎದುರಿಸಬೇಕು. ನಾಯಕತ್ವ ಎಂದರೆ ಮೊದಲು ತಾನೇ ಆದರ್ಶವಾಗಿರುವುದು. ಸ್ನೇಹಿತರೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಧಿಕಾರದಿಂದ ಮಾತ್ರ ಮಹಾನರಾಗಿರಲಿಲ್ಲ. ಅವರ ಸರಳತೆ, ವಿನಯ, ಪ್ರಾಮಾಣಿಕತೆ ಮತ್ತು ದೇಶಪ್ರೇಮವೇ ಅವರನ್ನು ಅಮರರನ್ನಾಗಿಸಿದ್ದು. ಇಂದಿಗೂ ಅವರ ಜೀವನ ಪ್ರತಿಯೊಬ್ಬ ಭಾರತೀಯನಿಗೆ ಒಂದು ಪಾಠ ಹೇಳುತ್ತದೆ. ದೊಡ್ಡ ಸಾಧನೆ ಮಾಡಲು ದೊಡ್ಡ ಸಂಪತ್ತು ಬೇಕಾಗಿಲ್ಲ. ಒಳ್ಳೆಯ ಹೃದಯ, ಪ್ರಾಮಾಣಿಕತೆ ಮತ್ತು ದೇಶ ಸೇವೆ ಮಾಡುವ ಮನಸ್ಸು ಸಾಕು. ಬನ್ನಿ, ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳೋಣ. ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ನಾಗರಿಕ ನಾವೆಲ್ಲ ಪ್ರಾಮಾಣಿಕರಾಗಿರೋಣ, ಜವಾಬ್ದಾರಿಯುತವಾಗಿರೋಣ. ಪ್ರತಿಯೊಬ್ಬ ಯುವಕರು ದೇಶದ ಅಭಿವೃದ್ಧಿಗೆ ತನ್ನ ಕೊಡುಗೆಯನ್ನು ನೀಡೋಣ. ಅದೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ನಾವು ಸಲ್ಲಿಸುವ ನಿಜವಾದ ಗೌರವ. ಜೈ ಜವಾನ್ ಜೈ ಕಿಸಾನ್, ಜೈ ಹಿಂದ್, ವಂದೇ ಮಾತರಂ. ದಯವಿಟ್ಟು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಕನ್ನಡ ಐಸಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಸಾಕಷ್ಟು ಸ್ಫೂರ್ತಿ ನೀಡುತ್ತದೆ. ಧನ್ಯವಾದಗಳು.